ಅಡಿಕೆ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಯಾಕೆ ಬರುತ್ತೆ ಗೊತ್ತಾ? ಕೊಲೊಟೋಟ್ರೈಕಮ್ ಗ್ಲಿಯೋಸ್ಪೊರಿಡ್ ಹಾಗೂ ಪಿಲೋಸ್ಟಿಕ್ ಎಂಬ ಶಿಲೀಂಧ್ರಗಳಿಂದ ಅಡಿಕೆ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಬರುತ್ತೆ. ಮೊದಲಿಗೆ ಈ ಶಿಲೀಂಧ್ರಗಳು ಗರಿಗಳ ಮೇಲೆ ಬಿದ್ದಿ ವಾಸಿಸಿ ಗಾಳಿ ಹಾಗೂ ಮಳೆಗಳ ಹನಿಗಳ ಮುಖಾಂತರ ಅಡಿಕೆ ಮರದ ಎಲೆಗಳು ತಲುಪುತ್ತೆ. ಬಿಸಿಲು ಕಡಿಮೆ ಹೆಚ್ಚು ತೇವಾಂಶ ಇರುವ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ವರ್ಷ ಪೂರ್ತಿ ಈ ರೋಗ ಇದ್ರೂ ಮಾರ್ಚ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾದ್ರೆ ಎಲೆ ಚುಕ್ಕಿ ರೋಗದ ಗುಣಲಕ್ಷಣಗಳು ಏನು ಅಂದ್ರೆ, ಅಡಿಕೆಯ ಗರಿಗಳ ಮೇಲೆ ಕಪ್ಪು ಹಾಗೂ ಹಳದಿ ಬಣ್ಣದ ಚುಕ್ಕೆಗಳು ನಮಗೆ ಕಂಡು ಬರ್ತವೆ. ಈ ಚುಕ್ಕೆಗಳು ಒಂದಕ್ಕೊಂದು ಅಂಟ್ಕೊಂಡಿದ್ದು ಅಡಿಕೆ ಮರಗಳು ಒಣಗೋಗಿ ಇಳುವರಿ ಕಡಿಮೆ ಆಗುತ್ತೆ. ಹಾಗಿದ್ರೆ ಈ ರೋಗನ ಯಾವ ರೀತಿ ನಿಯಂತ್ರಣ ಮಾಡೋದು ಅಂದ್ರೆ, ರೋಗ ಬಂದಿರುವ ಗರಿಗಳನ್ನ ಕತ್ತರಿಸ್ಬಿಟ್ಟು ತೋಟದಿಂದ ಹೊರಗಡೆ ಹಾಕಬೇಕು ಮೊದಲಿಗೆ. ಎರಡನೆಯದಾಗಿ, ರೋಗದ ಲಕ್ಷಣದ ಪ್ರಾರಂಭದಲ್ಲಿ ಮ್ಯಾಂಕೋಜೆಬ್ ಹಾಗೂ ಕಾರ್ಬನ್ ಡೈಸೈಮ್ ಔಷಧಿಗಳನ್ನ ಸಿಂಪಡಿಸುವುದರ ಮೂಲಕ ನಾವು ಈ ರೋಗನ ತಡೆಗಟ್ಟಬಹುದು. ನೋಡಿ, ನಮ್ಮ ರೈತರು ಈ ಎಲೆ ಚುಕ್ಕಿ ರೋಗಗಳನ್ನ ನಾನಾ ರೀತಿಯಲ್ಲಿ ಔಷಧಿ ಸಿಂಪಡಣೆ ಮಾಡ್ಕೊಂಡು ರೋಗ ನಿವಾರಣೆ ಮಾಡ್ಕೋತಾ ಇದ್ದಾರೆ. ಕೆಲ ರೈತರು ಸಾವಯವವಾಗಿ ಮಾಡ್ಕೊಂಡ್ರೆ, ಇನ್ನ ಕೆಲ ರೈತರು ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡ್ಕೊಂಡು ಈ ರೋಗ ನಿವಾರಣೆ ಮಾಡ್ಕೋತಾ ಇದ್ದಾರೆ. ನಿಮ್ಗೆ ಯಾವ್ದು ಅನುಕೂಲ ಇರುತ್ತೆ ಅದನ್ನೇ ಮಾಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.